ವರ್ಷದ ಮೊದಲ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನವನ್ನ ಬಂದ್ ಮಾಡಲಾಗಿದೆ. ನಾನೀಗ ಮೈಸೂರಿನ ಚಾಮುಂಡಿ ಬೆಟ್ಟದ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಗರ್ಭಗುಡಿಯ ಬಾಗಿಲನ್ನ 2 ಗಂಟೆಗೆ ಬಂದ್ ಮಾಡಲಾಗಿದೆ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷ ಪೂಜಾ ಕೈಂಕರ್ಯಗಳು, ಅಭಿಷೇಕವನ್ನ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ಮಾಡಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಈ ಒಂದು ಗರ್ಭಗುಡಿಯ ಮುಖ್ಯ ದ್ವಾರವನ್ನ ಬಂದ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ನೀವು ನೋಡ್ತಾ ಇರಬಹುದು, ಆ ಬೀಗವನ್ನು ಹಾಕಿ ಆ ಮುದ್ರೆಯನ್ನು ಸಹ ಒತ್ತಲಾಗಿದೆ. ಇದೀಗ ಏನು ಈ ಗ್ರಹಣ ಆರಂಭವಾಗ್ತದೆ, ಸ್ಪರ್ಶ ಕಾಲ, ಅಲ್ಲಿಂದ ಮೋಕ್ಷ ಕಾಲದವರೆಗೂ ಸಹ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಅಭಿಷೇಕಗಳನ್ನು ಮಾಡಲಾಗ್ತದೆ. ಆದರೆ ರಾತ್ರಿ 8:30ವರೆಗೂ ಸಹ ಭಕ್ತರಿಗೆ ದೇವಿಯ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುವುದಿಲ್ಲ. ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಈ ವಿಶೇಷ ಅಭಿಷೇಕವನ್ನು ನಡೆಸಲಾಗ್ತದೆ. ಈಗಾಗಲೇ ಏನು ಈ ಒಂದು ಚಾಮುಂಡಿ ಬೆಟ್ಟದಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇವತ್ತು ಸಂಪೂರ್ಣವಾಗಿ ಖಾಲಿಯಾಗಿದೆ. ಯಾಕಂದರೆ 2 ಗಂಟೆಗೆ ದೇವಸ್ಥಾನವನ್ನು ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ಅಲ್ಲಿಯವರೆಗೂ ಯಾರು ಭಕ್ತರಿದ್ರು ಅವರೆಲ್ಲರಿಗೂ ಸಹ ಪ್ರವೇಶಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿತ್ತು, ತಾಯಿಯ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿತ್ತು. ಮತ್ತು ಈಗ ನೀವು ನೋಡ್ತಾ ಇರ್ಬೋದು, ಒಂದು ಗರ್ಭಗುಡಿಯ ಬಾಗಿಲಿನ ಜೊತೆಗೆ ಮುಖ್ಯ ದ್ವಾರ ಏನಿದೆ, ಅಂದರೆ ಗೋಪುರದ ಬಳಿ ಇರುವಂತಹ ಒಂದು ಆ ದ್ವಾರವನ್ನು ಸಹ ಈಗ ಬಂದ್ ಮಾಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಏನು ಬಂದಿದ್ದಾರೆ, ಅವರೆಲ್ಲರೂ ಸಹ ಹೊರಭಾಗದಿಂದಲೇ ದೇವಿಗೆ ನಮಸ್ಕಾರವನ್ನು ಮಾಡಿ ವಾಪಸ್ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ರಾತ್ರಿ 8:30ವರೆಗೂ ಸಹ ದೇವಿಯ ದರ್ಶನಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗೋದಿಲ್ಲ. ಮತ್ತು ಸರ್ತಿ ಸಾಲಿನ ಈ ಸ್ಥಳವನ್ನು ಸಹ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಸೊ ಈ ಜಾಗದಲ್ಲಿ ಅಂದರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನು ಪಡೆಯುವಂಥ ಕೆಲಸ ಆಗ್ತಾ ಇತ್ತು. ಇದರ ಜೊತೆಗೆ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರುವಂಥದ್ದು, ಆ ಒಂದು ಸ್ಥಳದಲ್ಲಿ ಏನು ಮಂಟಪ ಇದೆ, ಆ ಮಂಟಪದ ಸ್ಥಳದಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗ್ತಾ ಇತ್ತು. ಇವತ್ತು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಮೂಲ ವಿಗ್ರಹ ಮಾತ್ರವಲ್ಲ, ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯ ದರ್ಶನಕ್ಕೂ ಸಹ ಅವಕಾಶವನ್ನು ಮಾಡಿಕೊಡಲಾಗಿಲ್ಲ. ಇಲ್ಲಿ ಇಡಬೇಕಾಗಿದ್ದಂತಹ ಉತ್ಸವ ಮೂರ್ತಿಯನ್ನು ಸಹ ಗರ್ಭಗುಡಿಯಲ್ಲೇ ಇರಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಇವತ್ತು ಸಂಪೂರ್ಣವಾಗಿ ಚಂದ್ರಗ್ರಹಣದ ಎಫೆಕ್ಟ್ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ದೇಗುಲಕ್ಕೂ ಸಹ ತಟ್ಟಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಅಭಿಷೇಕಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು, ಕೇವಲ ಅರ್ಚಕರು ಮಾತ್ರ ಈ ಅಭಿಷೇಕದಲ್ಲಿ ಭಾಗಿಯಾಗ್ತಾರೆ. ಈ ಅಭಿಷೇಕ ಆದ ನಂತರ, ಅಂದರೆ ಮೋಕ್ಷ ಕಾಲ ಏನಿದೆ, ಅದಾದ ನಂತರ ದೇವಸ್ಥಾನವನ್ನು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲೆಲ್ಲವೂ ಸಹ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ನೀರಿನ ಪೈಪ್ಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ. ಕೇವಲ ಗರ್ಭಗುಡಿ ಮಾತ್ರವಲ್ಲ, ದೇವಸ್ಥಾನದ ಸಂಪೂರ್ಣ ಆವರಣವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಇಲ್ಲಿನ ಪರಿಚಾರಕರು ಮಾಡ್ತಾರೆ. ಅದಾದ ನಂತರ 8:30ಕ್ಕೆ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗುತ್ತೆ. ಅಲ್ಲಿವರೆಗೂ ಸಹ ದೇವಸ್ಥಾನಕ್ಕೆ ಭಕ್ತರ ಪ್ರವೇಶಕ್ಕೂ ಸಹ ಅವಕಾಶವನ್ನು ಕಲ್ಪಿಸಿಕೊಡೋದಿಲ್ಲ. ಯಾಕಂದರೆ ಚಂದ್ರಗ್ರಹಣ ವರ್ಷದ ಮೊದಲ ಚಂದ್ರಗ್ರಹಣ ಆಗಿದೆ. ಇದರ ಜೊತೆಗೆ ರಕ್ತ ಚಂದ್ರಗ್ರಹಣ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ, ಅಭಿಷೇಕವನ್ನು ಮಾಡಿದರೆ ಆ ಶಕ್ತಿಯ ವೃದ್ಧಿ ಆಗ್ತದೆ. ಮತ್ತು ಅದರ ಪರಿಣಾಮಗಳು ಏನು, ಅಡ್ಡ ಪರಿಣಾಮಗಳು, ಕೆಟ್ಟ ಪರಿಣಾಮಗಳು ಹೋಗಿ ಉತ್ತಮವಾದಂತಹ ಪರಿಣಾಮಗಳಾಗ್ತದೆ. ನಾಡು ಸುಭಿಕ್ಷವಾಗಿರ್ತದೆ, ಎಲ್ಲೆಡೆ ಶಾಂತಿ ನೆಲೆಸ್ತದೆ. ಸರ್ವೇ ಜನ ಸುಖಿನೋ ಭವಂತಂತೇಳಿ ಎಲ್ಲರಿಗೂ ಒಳಿತಾಗ್ತದೆ ಅನ್ನೋ ನಂಬಿಕೆಯಿಂದಾಗಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು, ಅಭಿಷೇಕವನ್ನು ನೆರವೇರಿಸಲಾಗ್ತಾ ಇದೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9.